ವೆಲ್ಕಮ್ ಟು ಪಠಾಣ್ ಟ್ರಕ್ ಬ್ಲಾಗ್ಸ್. ನಾವು ಬೆಳಿಗ್ಗೆ ಹೊಟ್ಟೆ ಹಸಿತು ಅಂತ ಸೈಡಿಗೆ ಹಾಕ್ಬಿಟ್ಟು ಆ ಕಡೆ ನೋಡಿದ್ವಿ. ಒಳ್ಳೆ ಬಿಸಿ ಬಿಸಿ ಪೂರಿ ಬೋಂಡ ಎಲ್ಲ ಸಿಕ್ಕಿತ್ತು. ಹಾಗಾಗಿ ಹೋಗ್ಬಿಟ್ಟು ಫಸ್ಟು ವಡೆ ತಿಂದು, ಹಾಗೆ ಮಹಾರಾಷ್ಟ್ರದ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಬಿಟ್ಟು ಅವ್ರ ಜೊತೆ ಮಾತಾಡ್ಕೊಂಡು ತಿಂಡಿ ಮಾಡಿಕೊಂಡು ಪೂರಿ ಗಿರಿ ಎಲ್ಲ ತಿನ್ಕೊಂಡು ತಣ್ಣಗೆ ಎಳ್ಳೆ ನೀರಿತ್ತು, ಎಳ್ನೀರು ನೀರು ಎಲ್ಲ ಕುಡ್ಕೊಂಡು ಅಲ್ಲಿಂದ ಸೀದಾ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡಿಕೊಂಡು ಹಾಗೆ ಅವರಿಗೆಲ್ಲರಿಗೂ ಬಾಯ್ ಹೇಳಿ ಮಹಾರಾಷ್ಟ್ರದವರಿಗೆ ಅಲ್ಲಿಂದ ನಮ್ಮ ದಾರಿ ನಾವು ಹಿಡಿದ್ವಿ. ಬನ್ನಿ ಮುಂದೆ ನೋಡೋಣ ಎಲ್ಲೆಲ್ಲಿಗೆ ಹೋಗ್ತೀವಂತ. ಹಾಗೆ ಮುಂದೆ ನೋಡಿದ್ರೆ ಟುಸ್ ಅಂತ ಸೌಂಡ್ ಬಂದು ನೋಡಿದ್ರೆ ಟೈರ್ ಪಂಚರ್ ಆಗಿತ್ತು ಲಿಫ್ಟ್ ಆಕ್ಸಲಿಂದು. ಸ್ಟೆಪ್ನಿ ಬಿಚ್ಕೊಂಡು ಲಿಫ್ಟ್ ಆಕ್ಸಲಿಗೆ ಹಾಕೊಂಡು ಹಂಗೆ ಮುಂದೆ ಹೋಗ್ತಾ ನೋಡಿದ್ರೆ ತರಕಾರಿ ಮಾರ್ಕೆಟ್ ಇತ್ತು. ಹಂಗೆ ತರಕಾರಿ ಮಾರ್ಕೆಟಿಗೆ ಹೋಗಿ ಸೀದಾ ಏನೇನು ನಮಗೆ ತರಕಾರಿ ಬೇಕು ಎಲ್ಲ ತರಕಾರಿನೂ ಒಂದು ಕಡೆಯಿಂದ ತಗೊಂಡು ಎಷ್ಟಾಯಿತು ಅಂದರೆ ಟೋಟಲ್ ಬರೀ 125 ರೂಪಾಯಿ ತರಕಾರಿನೇ ಆಗಿದೆ. ಅದರಲ್ಲಿ ರೇಟ್ ಜಾಸ್ತಿ ಆಗಿರೋದು ಈರುಳ್ಳಿ ಮತ್ತು ಅದು ಹಸಿರು ಕಲರ್ ಬೀನ್ಸ್ ಬರುತ್ತಲ್ಲ, ಅದರಿಂದ ಮಾತ್ರ ರೇಟ್ ಜಾಸ್ತಿ ಇರೋದು. ಮಿಕ್ಕಿದೆಲ್ಲ ಸರಿ ಇತ್ತು. ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಪಾಪ ಒಂದು ಗಾಡಿ ಆಕ್ಸಿಡೆಂಟ್ ಬೇರೆ ಆಗಿತ್ತು. ಎಲ್ಲ ಪುಡಿ ಗಾಡಿ ಏನೂ ಉಳಿದೇ ಇಲ್ಲ. ಹಾಗೆ ನೋಡಿಕೊಂಡು ಏನು ಮಾಡೋಕ್ಕಾಗುತ್ತೆ, ನಮ್ಮ ಕಡೆಯಿಂದನೂ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳೋದು ಅವಸರವೇ ಅಪಘಾತಕ್ಕೆ ಕಾರಣ ಅಂತೇಳ್ಬಿಟ್ಟು. ಹಾಗೆ ಹೊಟ್ಟೆ ಹಸಿತು ಅಂತ ಹೇಳ್ಬಿಟ್ಟು ಗಾಡಿ ಸೈಡಿಗೆ ಹಾಕ್ಬಿಟ್ಟು ಏನೋ ಒಂದು ಸ್ವಲ್ಪ ಸಿಂಪಲ್ ಆಗಿ ನಾನ್ ವೆಜ್ ಅಡುಗೆ ಮಾಡಿಕೊಂಡು ನಾನು ನಮ್ಮ ಹುಡುಗ ಇಬ್ಬರು ತಿನ್ಕೊಂಡು ಇನ್ನೇನು ಹೊರಡಬೇಕು ಅನ್ನೋ ಅಷ್ಟರಲ್ಲಿ ನಿದ್ದೆ ಬರೋಂಗೆ ಆಯಿತು. ಸ್ವಲ್ಪ ಹಾಗೆ ಕಾಲು ಚಾಚ್ಕೊಂಡು ಒಂದು 5 ನಿಮಿಷ ನೋಡೋಣ ಅಂತ ನೋಡಿದೆ, ಬಟ್ ನಿದ್ದೆ ಬಂದಿಲ್ಲ. ಮತ್ತೆ ಸೀದಾ ಹೊರಟಿದ್ದೆ. ಇನ್ನೇನು ಸ್ವಲ್ಪ ದೂರ ಹೋದರೆ ಸಿಗುತ್ತೆ RTO ಗೇಟು, ಮಹಾರಾಷ್ಟ್ರ ಬಾರ್ಡ್ರು ಎಕ್ಸಿಟ್. ಇಲ್ಲಿಂದ ಎಂಟ್ರಿ ಆಗ್ತಾ ಇದೀವಿ ನಾವು. ಈಗ ಮಹಾರಾಷ್ಟ್ರ ಎಂಟ್ರಿ ಆಗ್ತಾ ಇದ್ದೀವಿ. ಈಗ ಮಹಾರಾಷ್ಟ್ರದಲ್ಲಿ ಎಂಟ್ರಿ ತಗೊಂಡು ಸೀದಾ ಹೋಗ್ತಾ ಇರೋದೆ. ಇನ್ನೇನು ಈಗ ವಿಡಿಯೋ ಅಂತೂ ಹಾಕೋಕ್ಕಾಗಲ್ಲ. ಈಗಿರೋ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಮತ್ತು ನಾಳೆ ಬೆಳಿಗ್ಗೆ ಮಹಾರಾಷ್ಟ್ರದಿಂದ ಗುಜರಾತಿಗೆ ಎಂಟ್ರಿ ಆಗೋ ವಿಡಿಯೋ ನೋಡೋಣ. ಅಲ್ಲಿ ತನಕ ಎಲ್ಲರಿಗೂ ಬಾಯ್, ಟೇಕ್ ಕೇರ್.